ಈ ದಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಅದು ಯಾವುದೇ ಇದಿಲ್ಲದೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅವರು ಯಾವ ಒಂದು ಇದಿಲ್ಲದೆ ಅವರ ಮುಖಕ್ಕೆ ಮಸಿ ಬಳಿಯ ಕೊಟ್ಟಿರ್ತಕ್ಕಂಥ ಈ ವಿರೋಧ ಪಕ್ಷಗಳು ಏನಿದಾವೋ ಅವನ್ನ ಖಂಡಿಸ್ತಾ ಇದ್ದೀವಿ ನಾವು. ಯಾಕಪ್ಪ ಅಂದರೆ ಅವ್ರ ಕೈಲೇನು ಆ ಕೃಷಿಯಕ್ಕಾಗದಿಲ್ಲ. ಹೋಗಿ ರಾಜ್ಯಪಾಲರಿಂದ ಒಂದು ನೋಟಿಸ್ ಕೊಡಿಸಿದ್ದಾರೆ, ಇವರಿಗೆ ಶೋಕಾಸ್ ನೋಟಿಸ್ ಕೊಡಿಸಿದ್ದಾರೆ. ಇದರಿಂದ ನಮಗೆಲ್ಲರಿಗೂ ಮನಸ್ಸಿಗೆ ಭಾರಿ ಬೇಜಾರಾಗಿದೆ. ಇನ್ನು ಮುಂದೆನಾದರೂ ಇದನ್ನೆಲ್ಲ ಹಿಡಿದುಕೊಂಡು ಅವರು ಇದಿಲ್ಲ ಅಂತಂದರೆ ಸರಿ, ಇಲ್ಲ ಅಂದರೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋದಾದ್ರೆ ನಮ್ಮ ರಕ್ತನಾದರೂ ಕೊಟ್ಟು ಸಿದ್ದರಾಮಯ್ಯನವ್ರನ್ನ ನಾವು ಸಿದ್ಧರಾಗಿದ್ದೀವಿ. ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ ಅಂತ ನಾವು ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಕಳೆದ ಸಂಘದ ಅಧ್ಯಕ್ಷರು ತುಮಕೂರು ಜಿಲ್ಲೆ. ಇದನ್ನು ನಾವು ನಮ್ಮ ಸಮಾಜದ ಎಲ್ಲ ಸಂಘಟನೆಗಳು ಸೇರಿ ಒಂದು ದಿವಸ ನಾವು ಏನು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು 40 ವರ್ಷಗಳಿಂದ ಅವರು ರಾಜ್ಯಭಾರ ಮಾಡಿಕೊಂಡಿದ್ದಾರೆ. ಆಮೇಲೆ 2 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾರೆ. 2 ಸರಿಗೂ ಮುಖ್ಯಮಂತ್ರಿಗಳಾಗಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ದಿವಸ ಅವರು ಜನನಾಯಕನಾಗಿದ್ದಾನೆ. ಇವತ್ತು 2ನೇ ಸಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದಿವಸ ಭಾಳಷ್ಟು ಜನರಿಗೆ ಭಾಳ 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ರಾಜ್ಯಭಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಇವರು ಆಡಳಿತ ಮಾಡ್ತಿರ್ತಕ್ಕಂಥದ್ದನ್ನು ನೋಡಿರ್ತಕ್ಕಂಥ ಏನು ಈ BJP ಇದೆ, ಕೇಂದ್ರ ಸರ್ಕಾರ ಇದೆ, ಅವರು ಮಾಡ್ತಾ ಆಡಳಿತವನ್ನು ಸಹಿಸಲಾರದೆ ಅವ್ರು ಏನಾದರೂ ಒಂದು ಮಾಡಿ ಕಪ್ಪು ಚುಕ್ಕಿಯನ್ನು ಕೊಟ್ಟು ಅವರಿಗೆ ಏನು ಅಧಿಕಾರದಿಂದ ಕೆಳಗೆ ಇರಿಸ್ಬೇಕಂತಕ್ಕಂಥದ್ದು ಹೇಳಿ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ. ಅದು ಇವತ್ತು ಏನಾದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡ್ತಾರೆ ಅಂದರೆ ಸಿದ್ದರಾಮಯ್ಯ ಓಲಿ ಒಂದು ರಾಷ್ಟ್ರದಲ್ಲೇ ಸಿದ್ದರಾಮಯ್ಯವರು ಒಬ್ಬ ಏನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ತಾರೆ ಇದನ್ನು ಅಂತಂದರೆ ಸಿದ್ದರಾಮಯ್ಯ ಒಬ್ಬರು ಮಾತ್ರ. ಅದಕ್ಕೋಸ್ಕರ ಇವರ ಆಡಳಿತವನ್ನು ನೋಡಿ, ಇವರ ಏನು ಟೀಕೆ ಮಾಡ್ತಾರೆ ಅದನ್ನು ನೋಡಿ ಇವನ್ನೇನಾದರೂ ಮಾಡಿ ಇವ್ರ ಮೇಲೆ ಒಂದು ಕಪ್ಪು ಚಿಕ್ಕಿಯನ್ನು ತಂದು ಇವ್ರ ಕೆಳಗೆ ಇರಿಸಬೇಕು ಅಂತ ಹೇಳ್ಬಿಟ್ಟು ಇಲ್ಲದ ಸಲದ ಇವುಗಳನ್ನು ಮಾಡಿ ಏನು ದಳ ಮತ್ತು BJPನವರು ಇಬ್ಬರೂ ಸಹ ಒಗ್ಗೂಡಿಕೊಂಡು ಇವತ್ತು ದಿವಸ ಏನು BJP ಸರ್ಕಾರದಲ್ಲಿ ಬಹಳಷ್ಟು ಹಗರಣಗಳಾಗಿದೆ. 40% ಕಮಿಷನ್ ಆಯಿತು, ASI ಹಗರಣ ಆಯಿತು. ಈಗ ಇಂಥವೆಲ್ಲ ಆಗಿರೋದನ್ನ ಬಿಟ್ಟು ಮುಚ್ಚಾಕೊಂಡು ಇವತ್ತು ದಿವಸ ಸಿದ್ದರಾಮಯ್ಯವ್ರಿಗೆ ಅದು ಅವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದೇ ಅಲ್ಲ. ನೋಡೋದಲ್ಲಿ ಅವರ ಹೆಂಡತಿ ಹೆಸರಿಗೆ ಏನು ಒಂದು ನಿವೇಶನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿದರೆ ಅವ್ರ ಅಧಿಕಾರದಲ್ಲಿ ಇದು ಮಾಡಿಲ್ಲ ಅಥವಾ ಅವ್ರು ಮಾಡಿಲ್ಲ. ಬೇರೆ ಸರ್ಕಾರದವಾಗ ಅವರು ಜಮೀನನ್ನು ಕೊಟ್ಟಿದ್ದಾರೆ, ಜಮೀನು ಬದಲಿಗೆ ಸೈಟ್ ಕೊಟ್ಟಿದ್ದಾರೆ. ಅದನ್ನು ಇವಾಗ ಅದನ್ನು ಏನೋ ಅವರು ಇದು ಮಾಡಿದ್ದಾರೆ, ಕಮಿಷನರ್ ಅಂತ ಹೇಳ್ಬಿಟ್ಟು ಒಂದು ಸಮಿತಿಯ ರಚನೆ ಮಾಡಿದರೆ ಆ ಸಮಿತಿ ಒಂದು ವಿಚಾರಣೆ ಮಾಡ್ತಿದ್ದಾರೆ. ಆ ವಿಚಾರಣೆ ಮಾಡಿ ಏನು ಅಲ್ಲಿ ತಪ್ಪಾಗಿದೆ ಅಂತಕ್ಕಂಥದ್ದನ್ನ ನಿರೂಪಣೆ ಆಗ್ತದೆ. ಅಲ್ಲಿವರೆಗೂ ಸಹನೆ ಇದೆ. ಇವತ್ತು ದಿವಸ ಕೆಲಸ ಏನನ್ನು ಮಾಡಿದ್ರೆ ನಮ್ಮ ಸಮಾಜದಿಂದ ಒಂದು ಇದರಿಂದ ಇಡೀ ರಾಜ್ಯದ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ, ಆಮೇಲೆ ಏನು ಕರ್ನಾಟಕ ರಾಜ್ಯದ ಜನತೆ ಇದೆ ಎಲ್ಲರೂ ಸೇರಿ ಇವತ್ತು ದಿವಸ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಹಳ್ಳಿಗೂ ತಾಲೂಕು ಜಿಲ್ಲೆ ರಾಜ್ಯಾದ್ಯಂತ ಇವತ್ತು ಅವರು ಸಿದ್ದರಾಮಯ್ಯ ಅಂತಂದರೆ ಅಂಥ ಸಿದ್ದರಾಮಯ್ಯ ಕಣ್ಮಣಿ ಅಂತ ನಾಯಕ ಯಾರು ಇಲ್ಲ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ದಿವಸ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ತಿಳ್ಕೊಂಡಿದೆ. ಅದರಿಂದ ಅಂಥವ್ರು ಏನು ವಿಸಿದ್ದೆ ಇದಾದರೆ ನಾವಂತೂ ಯಾವುದೇ ಇದಕ್ಕೂ ನಾವು ಇದಲ್ಲದೆ ಇವತ್ತು ನಿರಂತರವಾಗಿ ಒಂದು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತೇಳ್ಬಿಟ್ಟು